ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ ನೋಡಿದ್ರು ಡಿ ಬಾಸ್ ಡಿ ಬಾಸ್ ಡಿ ಬಾಸ್. ಯಾಕೆ ಇಷ್ಟೊಂದು ಕ್ರೇಜ್ ಆಗ್ತಾ ಇದೆ? ಯಾಕೆ ಇಷ್ಟೊಂದು ನೆಗೆಟಿವ್ ಸ್ಪ್ರೆಡ್ ಆಗ್ತಾ ಇದೆ? ಯಾಕೆ ಇಷ್ಟೊಂದು ದರ್ಶನ್ ಅವರು ಹೆಸರು ತಗೊಂಡು ಮೀಡಿಯಾದವರು ಬೇಳೆ ಬೇಯಿಸ್ಕೊತಾ ಇದ್ದಾರೆ? ಗೊತ್ತಿಲ್ಲ. ಅವ್ರು ಏನ್ ಮಾಡಿದ್ದಾರೆ ಅಂತಾನೂ ಗೊತ್ತಿಲ್ಲ. ಆಯ್ತಾ? ಎಷ್ಟು ದಿವಸದಿಂದ ಈ ಮೀಡಿಯಾದವರು ಅವ್ರನ್ನ ಹೊಸ್ಕಾಕ್ಬೇಕು, ಹೊಂಚಾಕ್ಬೇಕು ಅಂತ ಹೇಳ್ಬಿಟ್ಟು ಕಾಯ್ಕೊಂಡಿದ್ರು ಏನೋ ಗೊತ್ತಿಲ್ಲ. ಒಳ್ಳೆ ಟೈಮ್ ಬಂದಿದೆ, ಬೇಳೆ ಬೇಯಿಸ್ಕೊತಾ ಇದ್ದಾರೆ ಎಲ್ರು. ಹಾಗೆ ಬೇಳೆ ಬೇಯಿಸ್ಕೊತಾ ಇಲ್ಲ, ಅದ್ರ ಜೊತೆಗೆ TRP ಅನ್ನೋ ಹೆಸರಲ್ಲಿ ದುಡ್ಡು ಕೂಡ ಮಾಡ್ತಾ ಇದ್ದಾರೆ ಅಲ್ವಾ? ಒಂದ್ ಕಡೆ ಮೀಡಿಯಾದವ್ರು ಬೆಳೆ ಬೇಯಿಸ್ಕೊತಾ ಇದ್ದಾರೆ, ಒಂದ್ ಕಡೆ ಅಭಿಮಾನಿಗಳ ಹಾರಾಟ, ಕೂಗಾಟ, ಚೀರಾಟ, ಇನ್ನೊಂದ್ ಕಡೆ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಅಂತ ಹೇಳ್ಬಿಟ್ಟು ಪೊಲೀಸ್ನವ್ರ ಹೋರಾಟ ಎಲ್ಲವನ್ನು ನಡೀತಾ ಇದೆ. ಇನ್ನೊಂದ್ ಕಡೆ ಅವ್ರ ಮನೆಯವರು, ಅವ್ರ ಫ್ಯಾಮಿಲಿಯವರು, ಅವರ ಧರ್ಮಪತ್ನಿ ಆದಂತಹ ವಿಜಯಲಕ್ಷ್ಮಿ ಅವರು ಅವರೊಂದ್ ಕಡೆ ಹೋರಾಟ ಮಾಡ್ತಾ ಇದ್ದಾರೆ. ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ. ಆದ್ರೆ ಏನ್ ಈ ಪ್ರಕರಣ ನಡೆದಿದೆಯೋ, ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ನಡೆದಿದೆಯಲ್ವಾ, ಇದನ್ನ ಹೇಗ್ ನಡೀತು, ಹೇಗಾಯ್ತು, ಯಾರು ಮರ್ಡರ್ ಮಾಡಿದ್ದಾರೆ, ದರ್ಶನ್ ಅವ್ರು ಮರ್ಡರ್ ಮಾಡಿದಾರ ಅಥವಾ ಅವ್ರ ಸಂಗಡಿಗರು ಮರ್ಡರ್ ಮಾಡಿದಾರ, ಯಾರು ಮರ್ಡರ್ ಮಾಡಿದ್ದಾರೆ, ಅದು ಕೇವಲ ದರ್ಶನ್ ಅವ್ರ ಟೀಮು ಮತ್ತೆ ರೇಣುಕಾ ಸ್ವಾಮಿ ಮತ್ತೆ ಪೊಲೀಸ್ನವರಿಗೆ ಬಿಟ್ರೆ ಬೇರೆ ಇಲ್ಲಿ ಯಾವ ನನ್ ಮಗನ್ಗೂ ಗೊತ್ತಿಲ್ಲ. ಸುಮ್ನೆ ಬಾಯಿಗೆ ಬಂದಂಗೆಲ್ಲ ಹೆಂಗ್ ಬೇಕಂಗೆಲ್ಲ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ಒಬ್ಬ ಮನುಷ್ಯ ಕೆಳಗಡೆ ಬಿದ್ದಿದ್ದಾನೆ ಅಂತಂದ್ರೆ ಹೇಗೆಲ್ಲ ತುಳಿಬೇಕೋ ಹಾಗೆಲ್ಲ ತುಳಿತಾ ಇದ್ದಾರೆ. ಆಯ್ತಾ? ಇಷ್ಟೊಂದು ತೇಜೋವಧೆ ಮಾಡ್ತಾರ ಯಾರಾದ್ರೂ? ಒಂದು ವ್ಯಕ್ತಿ ಮಾತಾಡ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಅರೆಸ್ಟ್ ಆಗಿದ್ದಾನೆ, ಅವನೊಬ್ಬ ಪೊಲೀಸ್ ಕಂಟ್ರೋಲ್ ಅಲ್ಲಿ ಇದ್ದಾನೆ ಅನ್ನೋ ಕಾರಣಕ್ಕೆ ಯಾರು ಹೇಗ್ ಬೇಕಾದ್ರೂ ಮಾತಾಡ್ಬೋದಾ? ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೋದಾ? ಹೇಳಿ ನೋಡೋಣ. ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ, ಇವತ್ತು ಶುಕ್ರವಾರ ಕರಿಯ ಪಿಕ್ಚರು ರಿಲೀಸ್ ಆಗ್ತಾ ಇದೆ, ರಿಲೀಸ್ ಆಗಿದೆ. ಬಳ್ಳಾರಿಲಿ ಶಾಸ್ತ್ರಿ ಫಿಲಮ್ ಮೂವಿ ರಿಲೀಸ್ ಆಗಿದೆ. ಇವತ್ತು ಬೆಂಗಳೂರಲ್ಲಿ ಪ್ರಸನ್ನ ಥಿಯೇಟರ್ ಅಲ್ಲಿ, ಮಾಗಡಿ ರಸ್ತೆಯಲ್ಲಿ ಇರ್ತಕ್ಕಂತಹ ಪ್ರಸನ್ನ ಥಿಯೇಟರ್, ಅದು ಸೆಂಟ್ರಲ್ ಅಂತ ಕರೀತಾರೆ. ಎಲ್ಲಾ ಥಿಯೇಟರ್ಗಳಿಗೆ ಅದು ಅಪ್ಪ, ಸೆಂಟ್ರಲ್ ಅಂತ ಕರೀತಾರೆ, ಸೆಂಟ್ರಲ್ ಥಿಯೇಟರ್ ಅಂತ ಹೇಳ್ಬಿಟ್ಟು. ಆ ಸೆಂಟ್ರಲ್ ಥಿಯೇಟರ್ ಅಲ್ಲಿ ಫಿಲಮ್ ರಿಲೀಸ್ ಆಗಿರುತ್ತೆ. ಆ ಫಿಲಮ್ ನೋಡಕ್ ಹೋಗಿರ್ತಕ್ಕಂತಹ ಅಭಿಮಾನಿಗಳು ಅವರು ಖುಷಿಯನ್ನ ವ್ಯಕ್ತಪಡಿಸ್ತಾ ಹೋಗ್ತಾರೆ. ಅಂತವ್ರನ್ನ ಪೊಲೀಸ್ನವರು ಏಕಾಏಕಿ ಬಂದು ಕರ್ಕೊಂಡು ಹೋಗಿ ಅವನ್ನ, ಒಬ್ಬ ಅಭಿಮಾನಿನ ಕರ್ಕೊಂಡು ಹೋಗ್ತಾರೆ ಅಂತಂದ್ರೆ, ನೀವ್ ಎಷ್ಟೇ ಅಭಿಮಾನಿಗಳನ್ನ ಕಂಟ್ರೋಲ್ ಮಾಡಿದ್ರು ಕೂಡ ಪೊಲೀಸ್ನವರು ಅದು ಕಂಟ್ರೋಲ್ ಆಗಕ್ಕಿಲ್ಲ ಅಂತ ನನ್ನ ವೈಯಕ್ತಿಕ ಒಂದು ಅನಿಸಿಕೆ ಅದು. ಯಾಕೆ ಅಂತಂದ್ರೆ, ಜಾತಿ ಭೇದ ಭಾವ, ದುಡ್ಡು, ಹಣ, ಕಾಸು ಪ್ರತಿಯೊಂದನ್ನು ಬಿಟ್ಟು ಅದನ್ನ ಮೀರತಕ್ಕಂತಹ ಒಂದು ಅಭಿಮಾನ, ಅದಕ್ಕೆ ಅವ್ರನ್ನ ಅಭಿಮಾನಿಗಳು ಅಂತ ಕರೆಯೋದು. ಆಯ್ತಾ? ಅವ್ರ ದುಡ್ಡು ಕೊಟ್ಟಿ ಕರ್ಕೊಂಬರೋದಲ್ಲ, ಅವ್ರನ್ನ ಎಣ್ಣೆ ಸಿಗರೇಟ್ ಕೊಟ್ಟಿ ಕರ್ಕೊಂಬರೋ ಅಂತದಲ್ಲ. ಅದು ಮನ್ಸಾರೆ ಪ್ರೀತಿ ಹುಟ್ಟಿರ್ತಕ್ಕಂತ ಅಭಿಮಾನ. ಅದು ಹುಟ್ಟು ಗುಣ ಸುಟ್ರು ಹೋಗಲ್ಲ ಅಂತಾರ ಗೊತ್ತಾ? ಆತರ ಒಂದು ಅಭಿಮಾನ ಅದು. ಮುಂದಿನ ದಿನಗಳಲ್ಲಿ ಆತರ ಅಭಿಮಾನ ಒಂದು ದರ್ಶನ್ಗೆ ಸಿಕ್ಕಿರ್ತಕ್ಕಂತಹ ಒಂದು ಅಭಿಮಾನವನ್ನ ಇನ್ನ ಮುಂದಿನ ದಿನಗಳಲ್ಲಿ ಬೇರೆ ನಟರಿಗೆ ಸಿಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಆದ್ರೆ ಈ ಶತಮಾನದಲ್ಲಿ, ಈಗಿನ ಕಾಲಘಟ್ಟಮಾನಗಳಲ್ಲಿ ದರ್ಶನ್ ಅವ್ರಿಗೆ ಅದು ಸಿಕ್ಕಿದೆ, ಅದು ವರವಾಗಿ ಸಿಕ್ಕಿದೆ. ಆಯ್ತಾ? ಅಭಿಮಾನಿಗಳು ಯಾಕೆ ಅವರು ಕಿಳಿಸ್ತಾರೆ, ಕೂಗ್ತಾರೆ, ಅವ್ರ ಫಿಲಂ ಬಂದ್ರೆ ಅಷ್ಟೊಂದು ವಿಜೃಂಭಣೆಯಿಂದ ಸಂಭ್ರಮಿಸ್ತಾರೆ ಅಂತಂದ್ರೆ, ಅವರಿಗೆ ಯಾವ ರೀತಿ ವ್ಯಕ್ತಪಡಿಸ್ಬೇಕು ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿಲ್ಲ. ಆಯ್ತಾ? ಒಂದ್ ಕಡೆ ನಮ್ಮ ಡಿ ಬಾಸ್ ಜೈಲಲ್ಲಿದ್ದಾರೆ,
ಅವ್ರನ್ನ ಯಾವ ರೀತಿ ನಾವು ಹೇಳ್ಬೇಕು ಮಾತಾಡ್ಬೇಕು ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿರೋದು ಒಂದೇ, ಫಿಲಂ ರಿಲೀಸ್ ಆಯ್ತಾ ಹೋಗ್ತಾರೆ, ಮನ್ಸಾರೆ ಅವ್ರ ಅಭಿಮಾನವನ್ನ ತೋರ್ತಾರೆ, ಅಭಿಮಾನವನ್ನ ತೋರಿಸ್ತಾರೆ, ಫಿಲಂ ಅನ್ನ ನೋಡ್ತಾರೆ. ಇಷ್ಟೇ ನಡೀತಾ ಇರೋದು. ಕೆಲವೊಂದು ಸೋ ಕಾಲ್ಡ್ ಮೀಡಿಯಾಸ್ಗಳು ಅದನ್ನ ನೆಗೆಟಿವ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಏನಂತ, ರೌಡಿ ಅಭಿಮಾನಿಗಳು, ಈ ತರ ಅಭಿಮಾನಿಗಳು ಒಬ್ಬ ನಟನಿಗೆ ಇರೋದೇ ನಮ್ಮ ದುರಾದೃಷ್ಟ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟೆಲ್ಲ ಮಾತಾಡ್ತಾ ಇದ್ದಾರೆ. ಇನ್ನೊಂದು, ಖೈದಿ ನಂಬರ್ 511 ಅಂತ ಹೇಳ್ಬಿಟ್ಟು ಈಗ ಬಳ್ಳಾರಿ ಜೈಲಲ್ಲಿ ಕೊಟ್ಟಿದ್ದಾರೆ. ಅದನ್ನ ಅವರ ಅಭಿಮಾನಿಗಳು ಆಟೋ ಮೇಲೆ ಹಾಕಿಸ್ಕೊಂಡು ಅವರ ಅಭಿಮಾನವನ್ನ ತೋರಿಸಿದ್ರೆ ಅದು ಸಮಾಜಕ್ಕೆ ಕೆಟ್ಟ ಸಂದೇಶ ಕೊಟ್ಟಂಗ ಆಗ್ತಾ ಇದೆ ಅಂತೆ. ನಿಮ್ಗೆ ಮೀಡಿಯಾಗಳಿಗೆ ಒಂದು ಪ್ರಶ್ನೆ ಮಾಡ್ತೀನಿ. ಇದೇ ಚಿರಂಜೀವಿ, ತೆಲುಗುಲಿ ಚಿರಂಜೀವಿ ಅವ್ರದ್ದು ಖೈದಿ ನಂಬರ್ ಅದೇನೋ ಸೋ ಅಂಡ್ ಸೋ ಅಂತ ಪಿಕ್ಚರ್ ಬಂತು. ನನಗೆ ತೆಲುಗು ಫಿಲಮ್ಸ್ ನಾನು ನೋಡಲ್ಲ, ತಮಿಳ್ ತೆಲುಗು ಪಿಕ್ಚರ್ಸ್ ನಾನು ನೋಡಲ್ಲ, ಕೇಳಿದಷ್ಟೇ. ಯಾಕೆ ಆ ಖೈದಿ ನಂಬರ್ ಅಂತ ಬಂದಾಗ ಆಂಧ್ರ ಪ್ರದೇಶಲ್ಲಿ, ತೆಲಂಗಾಣದಲ್ಲಿ ಅವರ ಅಭಿಮಾನಿಗಳು ಅಚ್ಚಿ ಹಾಕಿಸ್ಕೊಂಡಿಲ್ವಾ? ಆಟೋಗಳ ಮೇಲೆ ಹಾಕಿಸ್ಕೊಂಡಿಲ್ವಾ? ಅವಾಗ ನಿಮ್ಗೆ ಅದು ಕ್ರೈಮ್ ಅನ್ಸಿಲ್ವಾ? ಅವಾಗ ನಿಮಗೆ ಕ್ರೈಮ್ ಅನ್ಸಿಲ್ವೇನ್ರಿ ಮೀಡಿಯಾದವ್ರೆ? ಇವಾಗ ಕರ್ನಾಟಕದಲ್ಲಿ ಆ ದರ್ಶನ್ಗೆ ಏನೋ ಒಂದು ಆಗಿದೆ, ಅದ್ರಿಂದ ಮುಕ್ತಿ ಪಡಿಸ್ಕೊಂಡು ಆಚೆ ಬರೋದನ್ನ ಮಾಡ್ಬೇಕು ವಿನಃ ಅದನ್ನ ಇನ್ನಷ್ಟು ಹಳ್ಳ ತೂಡಿ ತೂಡಿ ಒಳಗಡೆ ತಳ್ಳೋ ಅಂತ ಪ್ರಯತ್ನಗಳು ನೀವು ಮೀಡಿಯಾದವರು ಮಾಡ್ತಾ ಇದ್ದೀರಲ್ಲ, ಈ ಸಮಾಜಕ್ಕೆ ನೀವೇನ್ ಸಂದೇಶ ಕೊಡ್ತಾ ಇದ್ದೀರಾ? ದರ್ಶನ್ ಒಬ್ಬರದನ ಸಮಸ್ಯೆ ಇರೋದು, ಬೇರೆ ಯಾರ್ದು ಇಲ್ವಾ ಇಲ್ಲಿ ಸಮಾಜದಲ್ಲಿ? ಕಳೆದ 6 ತಿಂಗಳಿಂದ 15-20 ಸತತ ಒಂದು ನನಗ್ ತಿಳಿದಿರೋ ಮಟ್ಟಿಗೆ 15ರಿಂದ 20 ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗಿದೆಯಲ್ಲ. ಎಷ್ಟು ಇದೇ ತರ ನೀವು 24 ಗಂಟೆ 24x7 ನೀವು ಪ್ರಸಾರ ಮಾಡಿ, ತನಿಖೆ ಮಾಡಿ ನೀವು ನ್ಯಾಯ ಕೊಡ್ಸಿದ್ದೀರಾ? ಆ ಹೆಣ್ಣು ಮಕ್ಕಳಿಗೆ ನೀವು ನ್ಯಾಯ ಕೊಡ್ಸಿದ್ದೀರಾ? ಎಷ್ಟು ಜನ ಹೆಣ್ಮಕ್ಳಿಗೆ ನೀವು ನ್ಯಾಯ ಕೊಡ್ಸಿದ್ದೀರಾ? ಮಾಡಿ. ನೀವು ಸಮಾಜದ ಕಳಕಳೆಯಿಂದ, ಸಮಾಜದ ಹಿತದೃಷ್ಟಿಯಿಂದ ಜನಗಳ ಮಧ್ಯೆ ಏನ್ ಇಡಬೇಕು ಅದನ್ನ ಇಡಬೇಕು. ಆದ್ರೆ ನಿಮ್ಗೂ ಕಾನೂನಿನ ಚೌಕಟ್ಟಿನಲ್ಲಿ ಎಷ್ಟನ್ನ ಸುದ್ದಿಗಳನ್ನ ಬಿತ್ತರಣೆ ಮಾಡಬೇಕು ಅಷ್ಟೇ ಮಾಡಬೇಕು. ಅದನ್ನ ಬಿಟ್ಟು ಓವರ್ ಆಗಿ ಮಾಡಕ್ ಹೋಗ್ಬಾರ್ದು, ಸರಿನಾ? ಅಂತ ದ್ವೇಷ ಏನಿದೆ ನಿಮ್ಗೆ ದರ್ಶನ್ ಅವ್ರ ಮೇಲೆ? ಏನ್ರಿ ಮಾಡಿದ್ದಾರೆ? ಏನ್ ಮಾಡಿದ್ದಾರೆ ನಿಮ್ಗೆ? ಅವನು ಯಾವನು ಸುವರ್ಣ ನ್ಯೂಸ್ ಅಲ್ಲಿ ಇದ್ದಾನೆ, ಏನವನ ಹೆಸರು ಅಜಿತ್ ಹನುಮಕ್ಕ. ನೀನೇನ್ ಹೆಂಗ್ಸ ಗಂಡ್ಸ ಒಂದೂ ಗೊತ್ತಿಲ್ಲ, ನೀನ್ ಹೆಸರಲ್ಲಿದೆ ಅಜಿತ್ ಹನುಮಕ್ಕ ಅಂತ ಹೇಳ್ಬಿಟ್ಟು. ದರ್ಶನ್ ಅವ್ರನ್ನ ಹೇಳ್ತೀಯ? ದರ್ಶನ್ ಅವ್ರಿಗೆ ಅಪ್ಲಿಕೇಶನ್ ಅರ್ಜಿ ಆಗ್ತಾ ಇದಾರೆ, ಊಟ ಸಿಗ್ತಾ ಇಲ್ಲ, ತಿಂಡಿ ಸಿಗ್ತಾ ಇಲ್ಲ, ನೆಟ್ ಕರೆಕ್ಟ್ ಊಟ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆಗ್ತಾ ಇದಾರೆ. ಈ ಫೋಟೋ ರಿಲೀಸ್ ಆದ್ಮೇಲೆ ನೋಡ್ತಾ ಇದ್ದೀನಿ, ಝೂಮ್ ಮಾಡಿ ನೋಡಿದ್ರೆ ಒಳ್ಳೆ ದನ ಇದ್ದಂಗ ಅವನೇ ಅಂತ ಹೇಳ್ಬಿಟ್ಟು ನೀನ್ ಹೇಳ್ತೀಯಲ್ಲ. ನೀನ್ ಯಾವ ತರ ಇದೀಯಪ್ಪ? ನೀನ್ ಯಾವ ತರ ಇದೀಯಾ? ನೋಡ್ಕೊಂಡಿದ್ಯಾ ನಿನ್ ಮುಖಾನ ಒಂದ್ಸತಿ ಕನ್ನಡಿಲಿ? ನೋಡ್ಕೊಂಡಿದ್ಯಾ? ನಾನಿಲ್ಲಿ ಯಾರಿಗೂ ತೇಜೋವಧೆ ಮಾಡ್ತಾ ಇಲ್ಲ, ಆದ್ರೆ ಒಬ್ಬ ವ್ಯಕ್ತಿನ ಯಾವ ರೀತಿ ಮಾತಾಡಬೇಕು ಆ ರೀತಿ ಮಾತಾಡಿ. ಎಷ್ಟು ಒಂದು ಲಿಮಿಟೇಷನ್ ಅನ್ನೋದಿರುತ್ತೆ, ಆ ಲಿಮಿಟೇಷನ್ ಅಲ್ಲಿ ಅಷ್ಟೇ ನೀವು ಮಾತಾಡ್ತಕ್ಕಂಥದ್ದು. ನಿಮ್ಗೂ ಕೆಲವೊಂದು ಕಾನೂನುಗಳಿದಾವೆ ಮೀಡಿಯಾಗಳಿಗೆ, ಅದನ್ನ ಆ ಚೌಕಟ್ಟಲ್ಲೇ ನೀವು ಮಾತಾಡ್ಬೇಕು. ಆ ಚೌಕಟ್ಟನ್ನ ಮೀರಿ ನೀವು ಮಾತಾಡಬಾರ್ದು. ಯಾಕೆ? ನಿಮ್ಮ ಮೇಲೆ ಯಾರು ಮಾತಾಡೋ ಹಾಗಿಲ್ಲ, ನಿಮ್ಮ ಮೇಲೆ ಯಾರು ಪ್ರಶ್ನೆ ಮಾಡೋ ಹಾಗಿಲ್ಲ. ನಿಮ್ಮ ಮೇಲೆ ಪ್ರಶ್ನೆ ಮಾಡಿದ್ರೆ ನೀವು ಅವ್ರ ಮೇಲೆ ತಿರುಗಿ ಬೀಳ್ತೀರಾ. ನಿಮ್ಗೆ ಇಷ್ಟೊಂದು ಸ್ವಾತಂತ್ರ್ಯ ಯಾರು ಕೊಟ್ಟಿಲ್ಲ ಸ್ವಾಮಿ. ನೀವು ಮೀಡಿಯಾ ನಡೆಸ್ತಾ ಇರೋದೇ ಸಮಾಜದ ಹಿತದೃಷ್ಟಿಯಿಂದ, ಸಮಾಜದ ಕಳಕಳೆಯಿಂದ, ಸಮಾಜಕ್ಕೋಸ್ಕರ ಸಂದೇಶವನ್ನ ಸಾರಿಸುವಂತ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಾ. ಇಲ್ಲಿ ಬರೇ ಒಬ್ಬ ವ್ಯಕ್ತಿನೇ ಟಾರ್ಗೆಟ್ ಮಾಡ್ಕೊಂಡು, ತೇಜೋವಧೆ ಮಾಡ್ಕೊಂಡು, ಅವ್ರ ಫ್ಯಾಮಿಲಿಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಹಾಳು ಮಾಡೋ ಅಂತ ಪ್ರಯತ್ನವನ್ನ ಮಾಡ್ತೀವಿ ಅಂತ ಬಿಟ್ಟು ನೀವು ಸರ್ಟಿಫಿಕೇಟ್ಗಳನ್ನ ತಗೊಂಡು, ಲೈಸೆನ್ಸ್ಗಳನ್ನ ತಗೊಂಡು ಇವತ್ತು ಸ್ಯಾಟಲೈಟ್ ಚಾನೆಲ್ಗಳನ್ನ ನೀವು ನಡೆಸ್ತಾ ಇಲ್ಲ. ಫಸ್ಟ್ ಇದನ್ನ ತಿಳ್ಕೊಳ್ಳಿ, ಆಯ್ತಾ? ಮತ್ತೆ ಪೊಲೀಸ್ನವ್ರಿಗೆ ಹೇಳಕ್ ಇಷ್ಟಪಡ್ತೀನಿ, ಮಾನ್ಯ ಪೊಲೀಸ್ ಕಮಿಷನರ್ ಅವ್ರಿಗೆ,
ಸರ್ ನೀವು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅಭಿಮಾನಿಗಳನ್ನಂತೂ ಕಂಟ್ರೋಲ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಹಬ್ಬಬ್ಬ ಅಂದ್ರೆ ನೀವು ಕರ್ಕೊಂಡೋಗಿ ಏನ್ ಮಾಡ್ತೀರಾ? ವಾರ್ನ್ ಮಾಡ್ತೀರಾ, ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ತೀರಾ, FIR ಮಾಡ್ತೀರಾ, ಕೇಸ್ ಮಾಡಕ್ಕಾಗುತ್ತಾ? ಮಾಡಕ್ ಆಗಲ್ಲ. ಕರ್ಕೊಂಡ್ ಹೋಗ್ತೀರಾ, ಹೊಡಿತೀರಾ, ಬಡಿತೀರಾ, ಒಂದಿನ ಕೂರಿಸ್ಕೋತೀರಾ, ಆಮೇಲೆ ಕಳ್ಸ್ಕೊಡ್ತೀರಾ. ವಾಟ್ ಈಸ್ ದ ಯೂಸ್? ಅದರಿಂದ ಅವ್ನು ತಿತ್ಕೋತಾನೆ ಅನ್ನೋದು, ಪರಿವರ್ತನೆ ಆಗ್ತಾನೆ ಅನ್ನೋದು ಏನ್ ಗ್ಯಾರಂಟಿ ಇದೆ? ನೀವು ಎಷ್ಟು ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಅಭಿಮಾನಿಗಳಿದ್ದಾರೆ, ಎಲ್ಲರೂ ನೀವು ಅವ್ರನ್ನ ತಡಿಯಕ್ಕಾಗುತ್ತಾ? ಹೇಳಿ ನೋಡೋಣ. ನಾನು ಡೇ 1 ಇಂದ ನೋಡ್ಕೊಂಡೇ ಬರ್ತಾ ಇದ್ದೀನಿ, ಸತತ 2.5 ತಿಂಗಳಿಂದ ನಾನು ನೋಡ್ಕೊಂಡೇ ಬರ್ತಾ ಇದ್ದೀನಿ. ಆ ಅಭಿಮಾನಿಗಳು ಅಲ್ಲಿ ಗಲಾಟೆ ಮಾಡಿದ್ರಂತೆ, ಇಲ್ಲಿ ಗಲಾಟೆ ಮಾಡಿ. ಸರ್, ಇಲ್ಲಿ ಯಾರು ಗಲಾಟೆ ಮಾಡ್ತಾ ಇಲ್ಲ ಸರ್, ಯಾರು ಗಲಾಟೆ ಮಾಡ್ತಾ ಇಲ್ಲ. ಅವ್ರ ಅಭಿಮಾನವನ್ನ ವ್ಯಕ್ತಪಡಿಸಿರೋ ರೀತಿ ನಿಮಗೆ ಕೆಟ್ಟದ್ದು, ಮೀಡಿಯಾದವ್ರಿಗೆ ಕೆಟ್ಟದ್ದು ಕಾಣಿಸಿರ್ಬೋದು, ಆಯ್ತಾ? ಇದು ಇವತ್ತಿಂದಲ್ಲ, ಅವ್ರ ದರ್ಶನ್ ಅವರು ಅರೆಸ್ಟ್ ಆದ್ರಲ್ಲ ಅವತ್ತಿಂದ ಅಲ್ಲ, ಇದು ಇದಕ್ಕಿಂತ ಹಿಂದೆಯಿಂದನೂ ಇರೋದೆ. ನೀವು ಬೇಕಾದ್ರೆ ಹಿಸ್ಟ್ರಿ ನೋಡ್ಕೊಂಡ್ ಬನ್ನಿ. ಯಾವ್ದೇ ಒಂದು ಫಂಕ್ಷನ್ಗೆ ಹೋದ್ರು ಕೂಡ ಲಕ್ಷಾಂತರ ಜನ, ಕಿಲೋಮೀಟರ್ ಗಟ್ಲೆ ಅವ್ರ ಅಭಿಮಾನಿಗಳು ಸೇರ್ತಾರೆ. ಅವಾಗ್ಲೂ ಹಿಂಗೆ ನಡೆದಿದ್ದು, ಅವಾಗ ಯಾರು ಪ್ರಶ್ನೆ ಮಾಡ್ಲಿಲ್ಲ. ಅವಾಗ ಒಳ್ಳೆ ಪಾಸಿಟಿವ್ ಇಂದಾನೆ ಹೋಗ್ತಾ ಇತ್ತು, ಎಲ್ಲ ಮೀಡಿಯಾದಲ್ಲಿ ಪಾಸಿಟಿವ್ ಆಗಿ ತೋರಿಸ್ತಾ ಇದ್ರು. ಇವಾಗ ಮಾತ್ರ ಯಾಕೆ ಅಭಿಮಾನಿಗಳು ರೌಡಿಸಮ್ ತರ ಮಾಡ್ತಾ ಇದ್ದಾರೆ, ರೌಡಿಗಳಾಗ್ಬಿಟ್ಟಿದ್ದಾರೆ, ಹಾಗೆ ಹೀಗೆ ಅಂತ ಬಿಟ್ಟು ತೋರಿಸ್ತಾ ಇದ್ದೀರಾ ಮೀಡಿಯಾಗಳು? ಉತ್ತರ ಕೊಡ್ರಿ. ಅಜಿತ್ ಹನುಮಕ್ಕನವರ್, ಏನ್ರಿ ನಿಮ್ದು ಹಾವಳಿ ಜಾಸ್ತಿ ಆಗ್ಬಿಟ್ಟಿದೆ? ನಿಮ್ಗೇನು ಹೇಳೋರು ಕೇಳೋರು ಯಾರು ಇಲ್ವಾ? ಪೊಲೀಸ್ ಕಮಿಷನರ್ಗೆ ಒಂದು ಮಾಹಿತಿ ಹೇಳಕ್ ಇಷ್ಟಪಡ್ತೀನಿ. ನೀವು ಅಭಿಮಾನಿಗಳನ್ನ ಕರ್ಕೊಂಡು ಹೋಗ್ತಾ ಇದ್ದೀರಲ್ವಾ, ಕೇಸ್ ಆಗ್ತಾ ಇದ್ದೀರಲ್ವಾ, ಮೊದ್ಲು ಅವ್ರನ್ನ ಬಿಟ್ಟು ಈ ಸೋ ಕಾಲ್ಡ್ ಮೀಡಿಯಾಸ್ದಲ್ಲಿ ಯಾರ್ಯಾರು ಅಪಪ್ರಚಾರ ಮಾಡ್ತಾ ಇದಾರಲ್ವಾ, ಈ ಅಜಿತ್ ಹನುಮಕ್ಕನವರ್ ಅಂತ, ಸ್ಪೆಷಲಿ ಅಜಿತ್ ಹನುಮಕ್ಕನವರ್ನ ಅವನ್ನ ಒದ್ದು ಎಳ್ಕೊಂಡೋಗಿ ನೀವು, ಆಯ್ತಾ? ಅವನೇ ದರ್ಶನ್ ಅವ್ರಿಗೆ ಮತ್ತೆ ಅವರ ಅಭಿಮಾನಿಗಳಿಗೆ ತಂದಿಡೋ ಬುದ್ಧಿ ಕೆಲಸನ ಅವ್ನು ಮಾಡ್ತಾ ಇರೋದು, ಎತ್ಕಟ್ಟೋ ಅಂತ ಪ್ರಯತ್ನವನ್ನ ಅವನೇ ಮಾಡ್ತಾ ಇರೋದು. ಒಂದ್ ಕಡೆ ಹೇಳ್ತಾನೆ ರೌಡಿಸಮ್ ಮಾಡೋ ಅಂತ ಅಭಿಮಾನಿಗಳು ಅಂತ ಹೇಳ್ಬಿಟ್ಟು, ಇನ್ನೊಂದ್ ಕಡೆ ಹೇಳ್ತಾನೆ ಏನೇನೋ ಹೇಳಿದಾನೆ, ಅದು ನನಗೆ ಗೊತ್ತಿಲ್ಲ, ಈಗ ಹೇಳಕ್ ಬರ್ತಾ ಇಲ್ಲ ನನ್ಗೆ. ಸೊ ಈ ದರ್ಶನು ಮತ್ತೆ ಅಭಿಮಾನಿಗಳ ಮಧ್ಯೆ ಎತ್ಕಟ್ಟೋ ಅಂತ ಪ್ರಯತ್ನ ಮಾಡ್ತಿರೋದು ಮೀಡಿಯಾಗಳು, ಅದರಲ್ಲೂ ಸ್ಪೆಷಲ್ ಆಗಿ ಅಜಿತ್ ಹನುಮಕ್ಕನವರೇ ಮಾಡ್ತಾ ಇರೋದು. ಫಸ್ಟ್ ಅವ್ರಿಗೆ ವಾರ್ನ್ ಮಾಡಿ, ಆಯ್ತಾ? ಈ ಸಮಾಜದಲ್ಲಿ, ಈ ಕರ್ನಾಟಕದಲ್ಲಿ ದರ್ಶನ್ ಒಬ್ಬರದ್ದೇ ಅಲ್ಲ ಸಮಸ್ಯೆ ಇರೋದು, ಸಾಕಷ್ಟು ಸಮಸ್ಯೆಗಳಿದಾವೆ, ಸಾಕಷ್ಟು ಪ್ರಾಬ್ಲಮ್ಸ್ಗಳಿದಾವೆ. ರೋಡ್ ಸರಿ ಇಲ್ಲ, ಅದ್ರ ಬಗ್ಗೆ ಮಾಡ್ಲಿ, ಆಯ್ತಾ? ಅದ್ಯಾವುದೋ ಮುಖ್ಯಮಂತ್ರಿದು ಮೂಡ ಕೇಸ್ ಅಂತ ನಡೀತಾ ಇದೆ, ವಾಲ್ಮೀಕಿದು ನಡೀತಾ ಇದೆ, ಅದ್ರ ಬಗ್ಗೆ ತೋರಿಸ್ಲಿ, ತನಿಖೆ ಆಗ್ಲಿ. ಇದೇ ತರ ದರ್ಶನ್ ಹಿಂದೆ ಬಿದ್ದಿದಾರಲ್ವಾ, ಅದೇ ತರ ಹಿಂದೆ ಬಿದ್ದು ಸರ್ಕಾರಕ್ಕೆ ತಿದ್ದುಪಡಿ ಮಾಡೋ ಅಂತ ಕೆಲಸಗಳನ್ನ ಮಾಡಿ. ಮತ್ತೆ ಈ ಏನ್ 6 ತಿಂಗಳಿಂದ 15ರಿಂದ 20 ಜನ ಹೆಣ್ಮಕ್ಳ ಮೇಲೆ ರೇಪ್ ಆಗಿದೆ, ಅತ್ಯಾಚಾರ ಆಗಿದೆ, ಅವ್ರ ಮನೆಗೆ, ಅವ್ರಿಗೆ, ಆ ಹೆಣ್ಣು ಮಗಿಗೆ ನ್ಯಾಯ ಕೊಡ್ಸೋ ಅಂತ ಕೆಲಸವನ್ನ ಇವ್ರು ಮಾಡ್ಲಿ, ಆಯ್ತಾ? ಅದನ್ನ ಬಿಟ್ಬಿಟ್ಟು ಬಾಯಿ ಬಂದಂಗೆಲ್ಲ ಮಾತಾಡೋ ಅಂತ ಅಧಿಕಾರ ಯಾರಿಗೂ ಕೊಟ್ಟಿಲ್ಲ, ಕಾನೂನಂತೂ ಇವ್ರಿಗೇನ್ ಕೊಟ್ಟಿಲ್ಲ. ವಾಕ್ ಸ್ವಾತಂತ್ರ್ಯ ಇದೆ ಅನ್ನೋ ಕಾರಣಕ್ಕೆ ಬಾಯಿ ಬಂದಂಗೆಲ್ಲ ಮಾತಾಡೋ ಅಂತ ಅಧಿಕಾರ ಕೊಟ್ಟಿಲ್ಲ. ಎಷ್ಟ್ರಲ್ಲಿ ಮಾತಾಡಬೇಕು ಅಷ್ಟೇ ಮಾತಾಡಬೇಕು. ನಾವು ಮಾತಾಡಬಾರ್ದು ಅಂತ ಬಿಟ್ಟು ನಾವು ಸುಮ್ಮನೆ ಇದ್ವಿ, ಆದ್ರೆ ಬರ್ತಾ ಅತಿರೇಕಕ್ಕೆ ಹೋಗ್ತಾ ಇದೆ, ಆಯ್ತಾ? ಸೊ ದಯವಿಟ್ಟು ಪೊಲೀಸ್ ಕಮಿಷನರ್ಗೆ ನಾನು ಹೇಳ್ತಾ ಇದ್ದೀನಿ, ಅಭಿಮಾನಿಗಳನ್ನ ಅಭಿಮಾನ ತೋರ್ಸಡ್ಲಿಕ್ಕೆ ಅವ್ರನ್ನ ಬಿಟ್ಬಿಡಿ. ನೀವು ಅವ್ರನ್ನ ಕಟ್ಟಾಕ್ತಿವಿ, ನಾವು ಕರ್ಕೊಂಡೋಗಿ ಏನೋ ಭಯ ತೋರಿಸ್ತೀವಿ, ಇನ್ನೊಬ್ರಿಗೆ ಒಂದು ಈ ತರ ಮಾಡಬಾರ್ದು ಅಂತ ತೋರಿಸ್ತೀವಿ, ಅದು ಆಗಲ್ಲ ಸರ್. ನೀವು ಎಷ್ಟೇ ಅಭಿಮಾನಿಗಳನ್ನ ಕರ್ಕೊಂಡೋದ್ರು, ಲಕ್ಷಾಂತರ ಜನ ಅಭಿಮಾನಿಗಳಿದ್ದಾರೆ, ನೀವು ಒಂದೇ ಸತಿ ಕರ್ಕೊಂಡೋದ್ರು ಕೂಡ, ಲಕ್ಷಾಂತರ ಜನ ಅಭಿಮಾನಿಗಳನ್ನ ಕರ್ಕೊಂಡೋದ್ರು ಕೂಡ ನಿಮ್ ಜೈಲಲ್ಲೇ ಜಾಗ ಇಲ್ಲ ತುಂಬಲಿಕ್ಕೆ, ಅಷ್ಟೊಂದು ಅಭಿಮಾನಿಗಳಿದ್ದಾರೆ. ಎಷ್ಟು ಜನರ ಮೇಲೆ ಅಂತ ಕೇಸ್ ಹಾಕ್ತೀರಿ ನೀವು ಹೇಳಿ? ಆಗಲ್ಲ. ಸೊ ದಯವಿಟ್ಟು, ನಿಮ್ಗೂ ಟೈಮ್ ವೇಸ್ಟ್, ನಿಮ್ಗೂ ತಲೆನೋವು, ಆಯ್ತಾ? ಅವ್ರು ಯಾರೋ ಕಂಪ್ಲೇಂಟ್ ಮಾಡ್ತಾರೆ, ಮತ್ತೆ ಪ್ರಾಬ್ಲಮ್ ಆಗ್ತಿದೆ, ಪಬ್ಲಿಕ್ ಪ್ರಾಬ್ಲಮ್ ಆಗ್ತಿದೆ ಅಂತ ಬಿಟ್ಟು ನೀವು ಲಾ ಅಂಡ್ ಆರ್ಡರ್ನ ಕಾಪಾಡ್ಲಿಕ್ಕೆ ಹೋಗ್ತೀರಾ. ನಾನು ಒಪ್ಕೋತೀನಿ, ಪ್ರತಿಯೊಂದನ್ನು ಒಪ್ಕೋತೀನಿ, ನಿಮ್ ಡ್ಯೂಟಿ ನೀವು ಮಾಡ್ತೀರಾ. ಆದ್ರೆ
ಈ ಅಭಿಮಾನಿಗಳನ್ನ ಕರ್ಕೊಂಡು ಹೋಗೋದು, ಸ್ಟೇಷನ್ ಅಲ್ಲಿ ಕೂರ್ಸೋದು, ಅದನ್ನೆಲ್ಲ ಬಿಟ್ಟು ಸಿಂಪಲ್ ಆಗಿ ಒಂದು ಹೇಳ್ತೀನಿ. ಏನಂತಂದ್ರೆ, ಜೈಲಲ್ಲಿ ದರ್ಶನ್ ಇದಾರಲ್ವಾ, ಅವ್ರ ಹತ್ರ ಒಂದು ವಿಡಿಯೋ ಮಾಡಿಸಿ ಅಭಿಮಾನಿಗಳಿಗೆ ಒಂದು ಸಂದೇಶ ಕೊಡುವಂತ ಪ್ರಯತ್ನವನ್ನ ನೀವು ಮಾಡಿ. ಆ ಕಾನೂನಲ್ಲಿ ಆ ವಿಡಿಯೋ ಮಾಡಿ ವೈರಲ್ ಮಾಡುವಂತ ಅವಶ್ಯಕತೆ ಅದು ಕಾನೂನಲ್ಲಿ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ದರ್ಶನ್ ಹತ್ರ ನೀವೇ ಹೋಗಿ, ಈಗ ಯಾರು ಬಳ್ಳಾರಿ ಜೈಲಲ್ಲಿ ಇದ್ದೀರಲ್ವಾ, ಅವ್ರ ಹತ್ರ ಹೋಗಿ, ನೋಡಪ್ಪ ನಿನ್ನ ಅಭಿಮಾನಿಗಳಿಗೆ ಹಿಂಗ್ ಮಾಡ್ತಾ ಇದಾರೆ, ನಾವ್ ಎಷ್ಟೇ ಹೇಳಿದ್ರು ಕೇಳ್ತಾ ಇಲ್ಲ, ನೀನೊಂದು ವಿಡಿಯೋ ಮಾಡ್ಬಿಟ್ಟು ಕೊಡೋ ನಮ್ಗೆ, ನಾವ್ ಅದನ್ನ ಆಚೆಗಡೆ ಬಿಡ್ತೀವಿ, ಆಗ್ಲಾದ್ರೂ ನಿನ್ ಮಾತು ಕೇಳ್ಬೋದನ್ನ ಅಭಿಮಾನಿಗಳು ಅಂತ ಹೇಳ್ಬಿಟ್ಟು ನೀವೇ ದರ್ಶನ್ ಅವ್ರ ಹತ್ರ ಒಂದು ವಿಡಿಯೋ ಮಾಡಿಸಿ ವೈರಲ್ ಮಾಡಿ. 100% ಅಭಿಮಾನಿಗಳು ತಿಳ್ಕೊತಾರೆ, ಅವ್ರ ಮಾತಿಗೆ ಗೌರವ ಕೊಡ್ತಾರೆ. ನೀವು ಅದನ್ನ ಬಿಟ್ಬಿಟ್ಟು, ಇದು ಸ್ಮಾರ್ಟ್ ವರ್ಕ್ ಅಲ್ಲ ಸರ್. ಒಂದೇ ಒಂದು ವಿಡಿಯೋ, 1 ನಿಮಿಷದ್ದು, 2 ನಿಮಿಷದ್ದು, 3 ನಿಮಿಷದ್ದು, ಅವ್ರ ಅಭಿಮಾನಿಗಳಿಗೋಸ್ಕರ ಅವ್ರು ಏನ್ ಹೇಳಕ್ ಇಷ್ಟಪಡ್ತಾರೋ ಅದನ್ನ ಮಾತಾಡಕ್ ಕೊಡಿ, ಅದನ್ನ ಆಚೆಗಡೆ ಬಿಡಿ. ಸಂಭ್ರಮಿಸ್ತಾರೆ, ಆ ಮಾತಿಗೆ ಗೌರವವನ್ನು ಕೊಡ್ತಾರೆ, ದರ್ಶನ್ ಅವ್ರ ಮಾತಿಗೆ ಗೌರವವನ್ನು ಕೊಡ್ತಾರೆ. ನಿಮ್ಗೂ ಟೈಮ್ ಸೇವ್ ಆಗುತ್ತೆ. ನೀವು ಅಭಿಮಾನಿಗಳು ದುರ್ವರ್ತನೆ ರೌಡಿಸಮ್ ಮಾಡ್ತಾ ಇದ್ದಾನೆ ಅಂತ ಬಿಟ್ಟು ಕರ್ಕೊಂಡು ಹೋಗೋದು ತಪ್ಪುತ್ತೆ, ಥಿಯೇಟರ್ಗಳ ಮುಂದೆ ಪೊಲೀಸ್ನವ್ರನ್ನ ಹಾಕೋದು ತಪ್ಪುತ್ತೆ. ನಿಮ್ಗೂ ಟೈಮ್ ಸೇವ್ ಆಗುತ್ತೆ, ಕರೆಕ್ಟ್ ಅಲ್ವಾ? ನಿಮ್ಗೂ ಟೈಮ್ ಸೇವ್ ಆಗುತ್ತೆ. ಸಿಂಪಲ್ ಆಗಿ ಒಂದು 5 ನಿಮಿಷದ ವಿಡಿಯೋ ಮಾಡಿಸಿ, ನೋಡಪ್ಪ ನಿನ್ನ ಅಭಿಮಾನಿಗಳು ಹಿಂಗ್ ಮಾಡ್ತಾ ಇದ್ದಾರೆ, ನಿನ್ ಮಾತಿಗೆ ಬೆಲೆ ಕೊಡ್ತಾರೆ, ಆಯ್ತಾ? ನಾವು ಅವ್ರ ಮೇಲೆ ಕೇಸ್ ಹಾಕಕ್ ಆಗಲ್ಲ, ನಾವು ಲಾ ಅಂಡ್ ಕಾಪಾಡಬೇಕು ಅಂತಂದ್ರೆ ನಾವು ಕರ್ಕೊಂಡು ಹೋಗ್ತೀವಿ, ತೊಂದರೆ ಆಗುತ್ತೆ. ನೀನೊಂದು ವಿಡಿಯೋ ಮಾಡ್ಬಿಟ್ಟು ನಮಗೆ ಕೊಡು, ನಾವು ಅದನ್ನ ಆಚೆಗಡೆ ವೈರಲ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾಡಿಸಿ. ಸಿಂಪಲ್. ಅವ್ರ ಮಾತಿಗೆ ಎಷ್ಟು ಬೆಲೆ ಕೊಡ್ತಾರೆ ಅಭಿಮಾನಿಗಳು ಅನ್ನೋದು ನೀವು ನೋಡಿ. ಇದೊಂದು ಪ್ರಯತ್ನ ಮಾಡಿ, ಡಿಪಾರ್ಟ್ಮೆಂಟ್ನವರು ಇದೊಂದು ಪ್ರಯತ್ನ ಮಾಡಿ, ಆಯ್ತಾ? ಇದು ಒಂದೇ ಒಂದು ಮಾರ್ಗ ಇರೋದು ಸರ್. ಅದ್ ಬಿಟ್ರೆ ನೀವು ಇಲ್ಲೆಲ್ಲ ಪ್ರಸನ್ನ ಥಿಯೇಟರ್ ಹತ್ರ ಒಂದಿಬ್ರನ್ನ ಕರ್ಕೊಂಡು ಹೋಗ್ತೀರಾ, ಅಲ್ಲಿ ನರ್ತಕಿ ಹತ್ರ ಇನ್ನೊಂದ್ 4 ಜನ ಎಷ್ಟ್ ಜನ ಕರ್ಕೊಂಡು ಹೋಗ್ತೀರಾ? ಬರೀ ಕರ್ಕೊಂಡು ಹೋಗೋದ್ ಮಾತ್ರ ಟಿವಿಲಿ ಮೀಡಿಯಾದಲ್ಲಿ ಬರ್ತಾ ಇದೆ, ಬಿಟ್ರೆ ನೀವು ಯಾವಾಗ ಬಿಟ್ಟು ಕಳ್ಸಿದ್ದೀರಿ, ಅವ್ರ ಮೇಲೆ ಕೇಸ್ ಹಾಕಿದೀಯಾ ಇಲ್ವಾ ಏನು ಗೊತ್ತಾಗಲ್ಲ. ಅದು ತಿಳ್ಕೊಳಕ್ ಪ್ರಯತ್ನನೂ ಪಡಲ್ಲ ಯಾರೂನು. ಸಿಂಪಲ್ ಆಗಿ ಒಂದು ವಿಡಿಯೋ ಮಾಡ್ಬಿಟ್ಟು ಬಿಡಿ. ಅದ್ರ ಮೇಲೂ ಅಭಿಮಾನಿಗಳು ದುರ್ವರ್ತನೆಯನ್ನ ತೋರಿಸಿದ್ರೆ, ಅಂಧಾಭಿಮಾನವನ್ನ ತೋರಿಸಿದ್ರೆ, ಆಮೇಲೆ ನೀವು ಆಕ್ಷನ್ ತಗೊಳ್ಳಿ. ಅದು ನಿಮಗೆ ಒಂದು ಎವಿಡೆನ್ಸ್ ತರ ಇರುತ್ತೆ. ದರ್ಶನ್ ಅವ್ರ ಹತ್ರ ವಿಡಿಯೋ ಮಾಡಿಸಿದ್ರು ಕೂಡ ಅಭಿಮಾನಿಗಳು ಅವ್ರ ಮಾತಿಗೆ ಬೆಲೆ ಕೊಟ್ಟದನೆ ಈ ತರ ಮಾಡ್ತಾ ಇದ್ದಾರೆ ಅಂತ ಬಿಟ್ಟು ನೀವು ಆಕ್ಷನ್ ತಗೋಬಹುದು. ಅದನ್ನ ಬಿಟ್ಬಿಟ್ಟು ಏಕಾಏಕಿ ನೀವು ಮಫ್ತಿಲ್ ಬಂದ್ಬಿಟ್ಟು ನೀವು ಅವ್ರಿಗೆ ಕರ್ಕೊಂಡು ಹೋಗ್ತೀರಾ ಅಂತಂದ್ರೆ ಇದ್ಯಾಕೋ ಸರಿ ಅನಿಸ್ತಾ ಇಲ್ಲ ಸರ್, ಇದ್ಯಾಕೋ ಸರಿ ಅನಿಸ್ತಾ ಇಲ್ಲ. ಆಯ್ತಾ? ಆದಷ್ಟು ಬೇಕಾ ಅವರ ಅಭಿಮಾನಿಗಳಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ, ಆ ಕೇಸ್ ಏನಾಗಿದೆಯೋ ಅದರಿಂದ ಅವರು ಬೇಗ ಇದು ಮಾಡ್ಕೊಂಡು ಆಚೆ ಬರಲಿ, ಮುಕ್ತರಾಗಿ ಬರಲಿ ಅಂತಕ್ಕಂಥದ್ದು ನಾನು ಕೇಳ್ಕೊತಾ ಇದ್ದೀನಿ. ನೀವು ಅಭಿಮಾನಿಗಳು ತಾಳ್ಮೆಯಿಂದ ಇರಬೇಕು. ಯಾರು ಕೂಡ ಅಹಿತಕರ ಘಟನೆಗೆ ಅವಕಾಶಗಳನ್ನ ಮಾಡ್ಕೊಡ್ದೆ, ತಾವು ಕೂಡ ನಿಮ್ಗೂ ಮನೆ ಮಠ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಪ್ರತಿಯೊಬ್ರು ಇರ್ತಾರೆ, ಆಯ್ತಾ? ಸೊ ನಾಳೆ ದಿವಸ ಲಾ ಅಂಡ್ ಆರ್ಡರ್ನ ಕೈಗೆ ತಗೊಂಡು ನೀವು ಸ್ಟೇಷನ್ ಅಲ್ಲಿ ಹೋಗಿ ಕಾನೂನಿನ ಕುಣಿಕೆಯಲ್ಲಿ ನೀರು ತಗ್ಲಾಕೊಂಡ್ರೆ ನಾಳೆ ದಿವಸ ನಿಮ್ಮ ಹೆಂಡತಿ ಮಕ್ಕಳು ಅಪ್ಪ ಅಮ್ಮನ್ಗೆ ಯಾರು ಆಗೋದಿಲ್ಲ. ನೀವೊಂದು ಅಂಧಾಭಿಮಾನ ತೋರ್ಸಕ್ ಹೋಗಿ ಬೇರೆ ಇನ್ನೊಂದೇನೋ ಮಾಡ್ಕೊಬಿಡ್ತೀರಾ, ಆಯ್ತಾ? ದಯವಿಟ್ಟು ಅದನ್ನ ಈ ವಿಡಿಯೋಗಳನ್ನ ಯಾರ್ಯಾರು ನೋಡ್ತಾ ಇದ್ದೀರಾ ಆದಷ್ಟು ಶೇರ್ ಮಾಡಿ ಸಂದೇಶವನ್ನ ಸಾರಿಸಿ, ಆಯ್ತಾ? ಮತ್ತೆ ಡಿಪಾರ್ಟ್ಮೆಂಟ್ನವ್ರಿಗೆ ನಾನು ಹೇಳ್ತಾ ಇದ್ದೀನಿ, ಒಂದು ದರ್ಶನ್ ಅವ್ರ ಹತ್ರ ಒಂದು ವಿಡಿಯೋ ಮಾಡಿಸಿ, ಆ ಕಾನೂನಲ್ಲಿ ಅವಕಾಶ ಇದೆಯೋ ನನಗೆ ಗೊತ್ತಿಲ್ಲ, ಬಟ್ ನನಗೆ ಅನ್ಸಿದ್ ನಾನು ಹೇಳ್ತಾ ಇದ್ದೀನಿ. ದರ್ಶನ್ ಅವ್ರ ಹತ್ರ ಒಂದು ವಿಡಿಯೋ ಮಾಡಿಸಿ, ನಿನ್ನ ಅಭಿಮಾನಿಗಳಿಗೆ ಒಂದೆರಡು ಮಾತಾಡಿ ಅವ್ರಿಗೆ ಖುಷಿ ಪಡಿಸಿ, ಏನ್ ಮೆಸೇಜ್ ಕೊಡ್ಬೇಕು ಅನ್ಕೊಂಡಿದ್ಯಾ ಮೆಸೇಜ್ ಕೊಡಪ್ಪ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿಸಿ ವೈರಲ್ ಮಾಡಿಸಿ ಸರ್. ದಯವಿಟ್ಟು ವಿಡಿಯೋ ವೈರಲ್ ಮಾಡಿಸಿ. ನೀವು ಅವ್ರ ಮಾತಿಗೆ 100ಗೆ 100% ಗೌರವ ಕೊಡ್ತಾರೆ ಅಭಿಮಾನಿಗಳು. ಅಂತ ಅಭಿಮಾನಿಗಳು ಇರೋದಿಲ್ಲಿ, ಸುಮ್ನೆ ಅಭಿಮಾನಿಗಳು ಯಾರಿಗೂ ಹುಟ್ಟಲ್ಲ ಸರ್, ಆಯ್ತಾ? ಅದನ್ನ ಯಾರ್ಯಾರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ನೋಡ್ತಾ ಇದ್ರೆ ಇದನ್ನ ನೆಗೆಟಿವ್ ಆಗಿ ತಗೊಳ್ದೆ
ಆ ಒಂದು ಇಲ್ಲಪ್ಪ ಇವನೇನೋ ಒಂದು ಒಳ್ಳೇದ್ ಹೇಳ್ತಾ ಇದ್ದಾನೆ, ಇದು ಒಂದು ಮಾಡೋಣ ಅಂತ ಹೇಳ್ಬಿಟ್ಟು ತಿಳ್ಕೊಂಡು ಹೋಗಿ ಇದೊಂದು ಪ್ರಯತ್ನ ಪಡಿ. ಏನೂ ಆಗಲ್ಲ, ನಿಮ್ದೇ ಟೈಮ್ ಸೇವ್ ಆಗುತ್ತೆ, ನಿಮ್ಗೆ ಲಾ ಅಂಡ್ ಆರ್ಡರ್ ಕಾಪಾಡುವಂಥದ್ದು ನಿಮ್ಗೂ ಟೈಮ್ ಸೇವ್ ಆಗುತ್ತೆ, ಆಯ್ತಾ? ಸೊ ನಿಮ್ಗೂ ಬೇರೆ ಬೇರೆ ಕೆಲಸಗಳು ಇರ್ತವೆ, ಅದನ್ನು ನೀವು ನೋಡ್ಬೇಕು. ನಿಮ್ಗೂ ತಲೆ ಬಿಸಿ ಇರಲ್ಲ, ಹೈ ಪ್ರೆಷರ್ಗಳು ಇರಲ್ಲ, ನಿಮ್ಗೂ ಕೆಲವೊಂದು ಟೈಮಲ್ಲಿ ಅಯ್ಯೋ ಅನ್ಸುತ್ತೆ. ನಮಗ್ ಗೊತ್ತಿದೆ ಪೊಲೀಸ್ನವ್ರೇನೋ ರಾಕ್ಷಸರಲ್ಲ ಅವರು, ಆಯ್ತಾ? ಅವರು ಮನುಷ್ಯರೇ, ಅವ್ರಿಗೂ ಒಂದು ಮಗುವಿನಂತ ಮನಸ್ಸಿದೆ. ನಾನ್ ನೋಡಿದ್ದೀನಿ. ಈಗ ನನ್ ಜೊತೆನೂ ಕೆಲವೊಂದು ಪೊಲೀಸ್ನವರು ನಾನು ಸಂಪರ್ಕದಲ್ಲಿದ್ದೀನಿ, ನಮಗೂ ಗೊತ್ತಿದೆ ಅವ್ರು ಆನ್ ದಿ ರೆಕಾರ್ಡ್ ಏನ್ ಮಾತಾಡ್ತಾರೆ, ಆಫ್ ದಿ ರೆಕಾರ್ಡ್ ಏನ್ ಮಾತಾಡ್ತಾರೆ ಅಂತಕ್ಕಂಥದ್ದು ನನ್ಗೂ ಗೊತ್ತಿದೆ. ಆದ್ರೆ ಏನ್ ಮಾಡಕ್ಕಾಗುತ್ತೆ? ಕಾನೂನಿನ ಚೌಕಟ್ಟಲ್ಲಿ ಎಲ್ಲರೂ ಒಂದೇನೆ, ಕಾನೂನಿನ ಮುಂದೆ ಎಲ್ಲರೂ ಒಂದೇನೆ. ಅವ್ರ ಡ್ಯೂಟಿನ ಅವ್ರು ಮಾಡ್ಲೇಬೇಕು. ಅಪರಾಧಿ ಸ್ಥಾನದಲ್ಲಿರೋರು ಅಪರಾಧಿಯಾಗೇ ಇರಬೇಕು, ಪೊಲೀಸ್ನವರು ಅಪರಾಧಿಯಾಗೇ ನೋಡ್ಬೇಕು, ಸರಿನಾ? ಅಭಿಮಾನಿಗಳನ್ನ ಅಭಿಮಾನಿಗಳಾಗೇ ನೋಡ್ಬೇಕು. ಅಥವಾ ಇವರು ದರ್ಶನ್ ಜೈಲಲ್ಲಿ ಇದ್ದಾರೆ ಅಂದ ಮಾತ್ರಕ್ಕೆ ಹೋಗಿ ಕಣ್ಕಂಡನ್ನ ಬೈಯೋದು, ಕಿಚ್ಚಾಡೋದು, ಕೂಗಾಡೋದು, ಹೊಡಿಯೋದು, ಬಿಡಿಯೋದು ಏನ್ ಮಾಡ್ತಾ ಇದಾರ? ಒಂದು ವಿಡಿಯೋ ತೋರಿಸಿ. ಯಾರಾದ್ರೂ ಅಭಿಮಾನಿಗಳು ಈ 2.5 ತಿಂಗಳಿಂದ ಯಾರಿಗಾದ್ರೂ ಹೊಡಿಯೋದು, ಬಿಡಿಯೋದು, ಧಮಕಿ ಹಾಕೋದು ಇಲ್ಲ. ಅವರಿಗೆ ಕೋಪ ಇರೋದು ಮೀಡಿಯಾಗಳ ಮೇಲೆ, ಮಾಧ್ಯಮಗಳ ಮೇಲೆ. ಇಲ್ಲ ಸಲ್ಲದ ಸುಳ್ಳುಗಳನ್ನ ಹೇಳಿ ಅಪಪ್ರಚಾರ ಮಾಡ್ತಾ ಇದ್ದೀರಾ, ದರ್ಶನ್ ಮೇಲೆ ಅಪಪ್ರಚಾರ ಮಾಡ್ತಾ ಇದ್ದೀರಾ ಅನ್ನೋ ಕಾರಣಕ್ಕೆ ಅವರಿಗೆ ಸಿಟ್ಟು, ಕೋಪ ಇರೋದು ಮೀಡಿಯಾಗಳ ಮೇಲೆ, ಮಾಧ್ಯಮಗಳ ಮೇಲೆ. ಅದನ್ನ ಅಷ್ಟೇ ಹೊರತು ಬೇರೆ ಅವ್ರ ಪಬ್ಲಿಕ್ಗೆ, ಸಮಾಜಕ್ಕೆ ಕಳಂಕ ತರುವಂತ ಕೆಲಸಗಳನ್ನ ಅವರು 2.5 ತಿಂಗಳಿಂದ ನಾನ್ ನೋಡಿರೋ ಮಟ್ಟಿಗೆ ಎಲ್ಲೂ ಮಾಡಿಲ್ಲ. ಅವರ ಅಭಿಮಾನಗಳನ್ನ ತೋರಿಸಿದ್ದಾರೆ, ಅಂಧಾಭಿಮಾನಿಗಳನ್ನ ತೋರಿಸಿದ್ದಾರೆ. ಅದನ್ನ ಹೊರತುಪಡಿಸಿ ಎಲ್ಲನೂ ಧಮಕಿ ಹಾಕೋದಾಗ್ಲಿ ಏನೋ ಅವ್ರು ಮಾಡ್ಲಿಲ್ಲ ನಾನ್ ನೋಡಿರೋ ಮಟ್ಟಿಗೆ. ಅವರಿಗೆ ಕೋಪ ಇರೋದು ಮಾಧ್ಯಮಗಳ ಮೇಲೆ. ಅಲ್ಲಿ ನಡೀತಿರೋದೇ ಒಂದು, ಇಲ್ಲಿ ತೋರಿಸ್ತಿರೋದೇ ಇನ್ನೊಂದು. ಯಾಕೆ ಈ ಡಬಲ್ ಸ್ಟ್ಯಾಂಡ್ ಯಾಕೆ ಮಾಧ್ಯಮದ ತಗೋತಾ ಇದ್ದಾರೆ ಅಂತಕ್ಕಂಥದ್ದು ಆ ಅಭಿಮಾನಿಗಳಿಗೆ ಅಷ್ಟೇ ಸಿಟ್ಟು, ಕೋಪ ಇರೋದು. ನೀವು ಮಾಧ್ಯಮದಲ್ಲಿ ಬಾಯಿ ಬಂದಂಗ್ ಮಾತಾಡೋದನ್ನ ಬಿಟ್ರೆ ಅವರು ಹೆಂಗಿರಬೇಕು ಹಂಗೆ ಇರ್ತಾರೆ. ನೀವಿಲ್ಲಿ ಮೇಕಪ್ ಮಾಡ್ಕೊಂಡು ಕ್ಯಾಮ್ರಾ ಇದೆ ಅನ್ನೋ ಮಾತ್ರಕ್ಕೆ ಹೆಂಗ್ ಬೇಕಂಗ್ ಮಾತಾಡ್ತಾ ಇದ್ರೆ ಅಭಿಮಾನಿಗಳು ಹಂಗೆ ಮಾತಾಡ್ತಾರೆ. ಅವ್ರೇನ್ ಪಬ್ಲಿಕ್ ತೊಂದರೆ ಕೊಡ್ತಾ ಇಲ್ಲ ಸರ್, ಡಿಪಾರ್ಟ್ಮೆಂಟ್ ತೊಂದರೆ ಕೊಡ್ತಾ ಇಲ್ಲ ಸರ್, ಅಥವಾ ದರ್ಶನ್ ತನಿಖೆಗೆ ಅಡ್ಡಪಡಿಸ್ತಾ ಇಲ್ಲ ಸರ್. ಅವ್ರ ಕೋಪವನ್ನ ವ್ಯಕ್ತಪಡಿಸ್ತಾ ಇರೋದು ಮಾಧ್ಯಮಗಳ ಮೇಲೆ. ನೀವು ನೋಡ್ಕೊಂಬನ್ನಿ, 2.5 ತಿಂಗಳಿಂದ ನೀವು ನೋಡ್ಕೊಂಬನ್ನಿ. ಪ್ರತಿಯೊಬ್ಬ ಅಭಿಮಾನಿಗೂ ನೀವು ಮಾತಾಡಿಸಿ ಅವ್ರ ಬಾಯಲ್ಲಿ ಬರ್ತಿರ್ತಕ್ಕಂಥ ಮಾತು ಮಾಧ್ಯಮಗಳ ಮೇಲೆನೆ ಅವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು. ಅದನ್ನ ಬಿಟ್ಟು ಬೇರೆ ಯಾರ ಮೇಲೆ ಅವ್ರು ವ್ಯಕ್ತಪಡಿಸ್ತಾ ಇಲ್ಲ. ನೀವು ನೋಡ್ಕೊಂಬನ್ನಿ, ನಿಮ್ಗೆ ಗೊತ್ತಾಗುತ್ತೆ. ಇದನ್ನ ಯಾಕೆ ಈ ಒಂದು ಅಭಿಮಾನಿಗಳು ಈ ತರ ತೋರಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ನೀವ್ ಯಾಕೆ ಅದನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇಲ್ಲ? ಸೋ ಕಾಲ್ಡ್ ಮೀಡಿಯಾಸ್ ಇದೀರಾ, ಮತ್ತೆ ಡಿಜಿಟಲ್ ಮೀಡಿಯಾಸ್ಗಳಿದ್ದೀರಾ, ಯೂಟ್ಯೂಬ್ ಚಾನೆಲ್, ನ್ಯೂಸ್ ಚಾನೆಲ್ಗಳಿದ್ದೀರಾ. ನೀವ್ ಯಾಕೆ ಇದನ್ನ ಸುದ್ದಿಯನ್ನ ಬಿತ್ತರಿಸ್ತಾ ಇಲ್ಲ? ಯಾವ ಚಾನೆಲ್ ಹಾಕಿ ದರ್ಶನ್ ದರ್ಶನ್ ದರ್ಶನ್, ಯಾವ್ದು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿ ದರ್ಶನ್ ದರ್ಶನ್ ದರ್ಶನ್. ಈ ಅಜಿತ್ ಹನುಮಕ್ಕನವ್ರು ಹೇಳ್ತಾನೆ, ವಿಜಯಲಕ್ಷ್ಮಿ ಅವ್ರನ್ನ ಕಟ್ಕೊಂಡಿರೋದಂತೆ, ಪವಿತ್ರ ಗೌಡ ಅವ್ರನ್ನ ಡ್ಯಾಶ್ ಅಂತ ಡ್ಯಾಶ್ ಅನ್ನೋ ಒಂದು ಬಿಟ್ಟ ಸ್ಥಳವನ್ನು ತುಂಬಿರಿ, ನೀವೇ ತುಂಬಿಕೊಳ್ಳಿ ಅಂತ ಹೇಳ್ಬಿಟ್ಟು ಮೊನ್ನೆ ಹೇಳಿದಾನೆ. ಯಾವ ರೀತಿ ಹೇಳಿದಾನೆ ಅಂತಂದ್ರೆ, ಕಟ್ಕೊಂಡಿರೋರ್ಗೆ ಗಂಡ, ಇಟ್ಕೊಂಡಿರೋನ್ಗೆ ಡ್ಯಾಶ್ ಅನ್ನೋ ಅರ್ಥದಲ್ಲಿ ಹೇಳಿದಾನೆ. ಅಲ್ಲ ಕಣಯ್ಯ, ಅವನು ದರ್ಶನ್ ಒಂಜಿನಕ್ಕಾದ್ರೂ ಮದ್ವೆ ಆಗ್ತಾನೆ, ಎಬ್ರಿಗಾದ್ರೂ ಮದ್ವೆ ಆಗ್ತಾನೆ. ನಿನ್ ಹೆಂಡತಿಗೆ ಏನಾದ್ರೂ ಮದ್ವೆ ಆಗಿದ್ದಾನಾ? ಅಥವಾ ನಿನ್ ಹೆಂಡತಿಗೆ ಏನಾದ್ರೂ ಇಟ್ಕೊಂಡಿದ್ದಾನಾ? ಅಜಿತ್ ಹನುಮಕ್ಕನವರ್, ನೀನ್ ಹೆಂಡತಿಗೆ ಏನಾದ್ರೂ ಇಟ್ಕೊಂಡಿದ್ದಾನಾ? ನಿನಗೆ ಯಾಕಯ್ಯ ಅಷ್ಟೊಂದು ಉರಿತಾ ಇರೋದು? ಮಾತೆತ್ತಿದ್ರೆ ಒಂದು ಏನೋ ಒಂದು ಫೋಟೋ ವೈರಲ್ ಆಗೋಯ್ತಂತೆ. ಇವರು ಮತ್ತೆ ಅವನು ಇನ್ನೊಬ್ಬ ಯಾರೋ ಅವನು ಡುಮ್ಮ ಇದ್ದಾನ, ಅವನ ಹೆಸರು ಗೊತ್ತಿಲ್ಲ ನನಗೆ. ಇವ್ರು ಫಸ್ಟ್ ಮಾತಾಡ್ಕೊಂಡಿದ್ರಂತೆ, ಜೈಲಿಂದ ಈ ತರದ್ ಏನೋ ಒಂದು ಆಚೆ ಬಂದ್ಬಿಡುತ್ತೆ,
ನಾವ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇವ್ರೇ ಡಿಸ್ಕಷನ್ ಮಾಡ್ಕೊಂಡ್ಬಿಟ್ಟಿದ್ರಂತೆ. ನಿಮಗೆ ಅವೆಲ್ಲ ಗೊತ್ತಿತ್ತು ಅಂದ್ಮೇಲೆ ನೀವ್ ಯಾಕ್ರಿ ಬಿತ್ತನೆ ಮಾಡಿಲ್ಲ ಸುದ್ದಿನ ಅವತ್ತು? ಮೊನ್ನೆ ಹೇಳ್ತೀಯಲ್ಲಪ್ಪ ನೀನು ಅಜಿತ್ ಹನುಮಕ್ಕನವರ್, ಮೊನ್ನೆ ಹೇಳ್ತೀಯಲ್ಲ ಜೈಲಲ್ಲಿ ಈ ತರ ಎಲ್ಲ ನಡೀತಾ ಇದೆ, ದರ್ಶನ್ಗೆ ಒಳ್ಳೆ ಊಟ ಸಿಗ್ತಾ ಇದೆ, ಎಲ್ಲ ಸಿಗ್ತಾ ಇದೆ, ಈ ತರ ಒಂದು ಫೋಟೋನೋ ವಿಡಿಯೋನೋ ಆಚೆ ಬರ್ಬೋದು ಅಂತ ನಾವಿಬ್ರು ಅನ್ಕೊಂಡಿದ್ವಿ ಅಂತ ಹೇಳ್ಬಿಟ್ಟು ನಾವು ಅನ್ಕೊಂಡಿದ್ವಿ ಅಂತ ನೀನ್ ಹೇಳ್ದಲ್ಲ ಅವತ್ತು. ಇದೇ ಅವತ್ತು ಹೇಳಿದ ಮಾತು ಒಂದ್ ವಾರದಿಂದ ನೀನ್ ಯಾಕೆ ಹೇಳಿಲ್ಲ? ಅಥವಾ 2.5 ತಿಂಗಳಿಂದ ದರ್ಶನ್ ಒಳಗಡೆ ಪರಪ್ಪನ ಅಗ್ರಹಾರಕ್ಕೆ ಹೋದಾಗ್ಲಿಂದ ನೀನ್ ಯಾಕೆ ಹೇಳ್ಕೊಂಡ್ ಬಂದಿಲ್ಲ? ನಿನಗೆ ಗೊತ್ತಿತ್ತು ತಾನೆ ಮಾಹಿತಿ, ಪರಪ್ಪನ ಅಗ್ರಹಾರದಲ್ಲಿ ಏನೇ ನಡೀತಾ ಇದೆ, ದರ್ಶನ್ ಯಾವ ರೀತಿ ರಾಜವೈಭವ ಕೊಡ್ತಾ ಇದಾರೆ ಅಂತಕ್ಕಂಥ ನಿನಗೆ ಗೊತ್ತಿತ್ತು ತಾನೆ. ನೀನ್ ಯಾಕಪ್ಪ ಹೇಳಿಲ್ಲ? ಈಗ ಫೋಟೋ ಆಚೆ ಬಂತಂತೆ, ಇವನಿಗೆ ಗೊತ್ತಿತ್ತಂತೆ, ಇವನು ಹೇಳ್ಬಿಟ್ನಂತೆ. ಇದೇ ಫಸ್ಟ್ ಯಾಕೆ ಹೇಳಿಲ್ಲ ನೀನು? ಈ ಫೋಟೋ ಆಚೆ ಬರಕ್ಕಿಂತ ಮುಂಚೆ ನೀನ್ ಯಾಕೆ ಹೇಳಿಲ್ಲ? ನೋ ತಮ್ಮ, ನೀನ್ ತಮ್ಮನೋ ಏನೋ ನನಗೆ ಗೊತ್ತಿಲ್ಲ, ಆದ್ರೆ ತಮ್ಮ ಅಂತ ಕರಿತೀನಿ. ಅಜಿತ್ ಹನುಮಕ್ಕನವರು, ಪರಪ್ಪನ ಅಗ್ರಹಾರದಲ್ಲಿ ಕ್ಯಾಂಟೀನು ಇದೆ, ಅವ್ರಿಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನ ಕೊಂಡ್ಕೊಂಡು ಬಳಕೆ ಮಾಡ್ಕೊಳ್ತಕ್ಕಂತಹ ಕಾನೂನಿನ ಚೌಕಟ್ಟಲ್ಲಿ ಅದು ಅವಶ್ಯಕತೆ ಇದೆ. ಪರಪ್ಪನ ಅಗ್ರಹಾರದಲ್ಲಿ ಚೇರು ಇದಾವೆ, ಟೇಬಲ್ಗಳು ಇದಾವೆ, ಅದನ್ನ ಯಾರು ಬೇಕಾದ್ರೂ ಹಾಕೋಬಹುದು. ಸ್ಪಷ್ಟತೆಯಿಂದ ನಾನು ಹೇಳ್ತಾ ಇದ್ದೀನಿ, ಹಾಕೋಬಹುದು, ಹಾಕೊಂಡು ಕುತ್ಕೋಬಹುದು, ತಪ್ಪೇನೂ ಇಲ್ಲ. ಅಲ್ಲಿ ಯಾರಿಗೂ ಏನೋ ಇದ್ ಮಾಡ್ತಾ ಇಲ್ಲ, ಕಾನೂನೇ ಅವಕಾಶ ಮಾಡಿಕೊಟ್ಟಿದೆ. ಸಿಗರೇಟ್ ತಗೋಬಹುದು, ಸಿಗರೇಟ್ ಸೇದ್ಬೋದು ಅಂತ. ಆ ಮಗು ನಿನಗೆ ಇನ್ಫಾರ್ಮೇಶನ್ ಇಲ್ಲ ಅನ್ಸುತ್ತೆ, ಬ್ರಾಂಡೆಡ್ ಶೂ, ಬ್ರಾಂಡೆಡ್ ಟಿ ಶರ್ಟು ಮತ್ತೆ ಸಿಗರೇಟ್ ಅದೆಲ್ಲ ಬರ್ತಾ ಇದೆ, ಪರಪ್ಪನ ಅಗ್ರಹಾರದಲ್ಲಿ ಬರ್ತಾ ಇದೆ ಅಂತಂದ್ರೆ ಒಂದ್ ಮಗ್ ಬರಲ್ವಾ? ಅವ್ರ ಮಿಸಸ್, ದರ್ಶನ್ ಅವ್ರ ಮಿಸಸ್ ತಂದ್ಕೊಡಲ್ವಾ? ಅಥವಾ ಕ್ಯಾಂಟೀನ್ ಅಲ್ಲಿ ಆರ್ಡರ್ ಮಾಡಿದ್ರೆ ಮಗ್ ತಗೊಂಬಂದ್ ಕೊಡಲ್ವೇನಯ್ಯ? ಏನ್ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ನಿನ್ಗೆ? ಅವ್ರೇನ್ ಗಾಂಜಾ ಹೊಡಿತಾ ಇದ್ರಾ? ಸಿಗರೇಟ್ ತಾನೇ ಸೇರ್ತಾ ಇದ್ದಿದ್ದು. ಮಗ್ಗಲ್ಲಿ ಬಿಸ್ನೀರ್ ಕುಡಿತಾ ಇದ್ದೀನಿ ಅಂತ ಹೇಳಿದ್ರಂತೆ, ಬಟ್ ನಮಗೆ ಗೊತ್ತಿಲ್ಲ. ನೀವ್ ಹೇಳಿರೋ ಪ್ರಕಾರ ಕಾಫಿ ಟೀನೇ ಅನ್ಕೊಳ್ಳೋಣ. ತಪ್ಪೇನಿದೆ? ಚೇರ್ ಮೇಲೆ ಕುತ್ಕೊಂಡು ಕಾಫಿ ಟೀ ಕುಡಿದ್ರೆ ತಪ್ಪೇನಿದೆ? ಕಾನೂನೇ ಅದಕ್ಕೆ ಅವಕಾಶ ಕೊಟ್ಟಿದೆ ಅಂದ್ಮೇಲೆ ನೀನ್ ಯಾವನಯ್ಯ ಅದನ್ನ ಪ್ರಶ್ನೆ ಮಾಡಕ್ಕೆ? ಕಾನೂನ್ಗಿಂತ ದೊಡ್ಡವನಾ? ಕಾನೂನ್ಗಿಂತ ದೊಡ್ಡನೇನಯ್ಯ ನೀನು? ಹೇಳು. ಇದೇ ಲಾಸ್ಟ್ ವಾರ್ನಿಂಗ್ ನಿಮಗೆ ಅಜಿತ್ ಹನುಮಕ್ಕನವರ್. ಇದು ವಾರ್ನಿಂಗ್ ಅಲ್ಲ, ಇದು ಎಚ್ಚರಿಕೆ ಗಂಟೆ ಅಂತ ತಿಳ್ಕೊ, ಆಯ್ತಾ? ನೀನೊಬ್ಬ ಜರ್ನಲಿಸ್ಟ್ ಆಗಿ, ನೀನೊಬ್ಬ ಪತ್ರಕರ್ತನಾಗಿ ಸಮಾಜದಲ್ಲಿ ಸುಮಾರು ಪ್ರಾಬ್ಲಮ್ಗಳಿದಾವೆ. ಅದನ್ನ ನಿನಗೆ ಕಿಂಚಿತ್ತು ಮಾನ ಮರ್ಯಾದೆ, ಒಂದು ಸ್ವಾಭಿಮಾನ, ಒಂದು ಮನುಷ್ಯತ್ವ ಅನ್ನೋದಿತ್ತು ಅಂದ್ರೆ ಈ ದರ್ಶನ್ ಅವ್ರದ್ದು ಬಿಟ್ಟು ಬೇರೆ ಎಲ್ಲ ಮಾಡು, ಬೇರೆ ಎಲ್ಲಾ ವಿಚಾರದಲ್ಲೂ ಮಾಡು. ಬೇರೆ ಯಾವ್ದಾವ್ದು ಈ ಸಮಾಜದಲ್ಲಿ ನ್ಯೂಸ್ ನಡೀತಾ ಇದೆ ಅಲ್ವಾ, ಅದನ್ನ ಬಿತ್ತರಣೆ ಮಾಡು, ಅದ್ರಲ್ಲಿ TRP ತಗೊಂಬಾ. ನೀನ್ ಗಂಡ್ಸು ಅಂತ ಒಪ್ಕೋತೀನಿ ನಾನು. ತಮ್ಮ ಬೆಳೆ ಬೇಯಿಸ್ಕೊಳ್ಳೋಕೋಸ್ಕರ ದರ್ಶನ್ ಒಬ್ಬರನ್ನೇ ಟಾರ್ಗೆಟ್ ಮಾಡಿ 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 ನಿಮ್ TRP ಬೆಳೆಗಳನ್ನ ಬೇಯಿಸ್ಕೊತಾ ಇದೀರಲ್ಲ. ದರ್ಶನ್ ಅನ್ನೋ ಒಂದು ಹೆಸರನ್ನ, ಆ ವ್ಯಕ್ತಿನ ಸೈಡಿಗೆ ಇಟ್ಬಿಟ್ಟು ಈ ಸಮಾಜದಲ್ಲಿ ಸುಮಾರು ಪ್ರಾಬ್ಲಮ್ಗಳು ನಡೀತಾ ಇದಾವೆ, ಅದನ್ನ ತಗೊಂಬಂದು ಜನಗಳು ನಿನ್ನ ಹೈಯೆಸ್ಟ್ ಜನಗಳು ನಿನ್ನ ಚಾನಲ್ ನೋಡೋ ತರ ನೀನ್ ಮಾಡು. ಅದು ಗಂಡಸ್ತನ. ದರ್ಶನ್ ವಿಚಾರ ಇಟ್ಕೊಂಡು ನ್ಯೂಸ್ ನೋಡೋ ತರ ಮಾಡೋದು ಗಂಡಸ್ತನ ಅಲ್ಲ, ಷಂಡತನ ಅದು, ಆಯ್ತಾ? ಷಂಡತನ ಅಂತಾರೆ. ಬೇರೆ ವಿಚಾರ ತೋರ್ಸು. ಎಷ್ಟೋ ಹೆಣ್ಮಕ್ಳು ಅತ್ಯಾಚಾರ ಆಗಿದೆಯಲ್ಲ, ಅವ್ರ ಮನೆಗೆ ಹೋಗು, ಸ್ಟೋರಿ ಬಿತ್ತರಣೆ ಮಾಡು, ಸುದ್ದಿ ಬಿತ್ತರಿಸು. ಅಲ್ಲಿ ಜನಗಳು, ಕರ್ನಾಟಕದ ಜನಗಳು ನಿನ್ನ ಚಾನಲ್ನ ವ್ಯೂ ಆಗೋ ತರ ಮಾಡು, ಜಾಸ್ತಿ ಜನ ನೋಡೋ ತರ ಮಾಡು, ಅದ್ರಲ್ಲಿ TRP ಬರೋ ತರ ಮಾಡು. ಅದು ಗಂಡಸ್ತನ. ಯಾವ್ದೋ ದರ್ಶನ್ ಒಬ್ಬ ಸೆಲೆಬ್ರಿಟಿ ಅಂತ ಹೇಳ್ಬಿಟ್ಟು ದರ್ಶನ್ ಅನ್ನೋ 3 ಅಕ್ಷರ ಇಟ್ಕೊಂಡು ಒಂದ್ ವ್ಯಕ್ತಿನ, 6 ಅಡಿ ವ್ಯಕ್ತಿನ ಇಟ್ಕೊಂಡು ನೀನ್ ಇಷ್ಟೊಂದೆಲ್ಲ ಜೋಗಾಲಿ ಆಡ್ತಿದ್ಯಾ ಅಂದ್ರೆ ಅದು ಗಂಡಸ್ತನ ಅಲ್ಲ. ಗೊತ್ತಿದ್ಯಾ? ನೀನ್ ಒಬ್ಬನಿಗೆ ಎಲ್ಲ TRP ಬರೋದು ಕಾಮನ್. ಒಂದು ಚಿಕ್ಕ ಸೋಷಿಯಲ್ ಮೀಡಿಯಾದಲ್ಲೂ ದರ್ಶನ್ ಒಂದು ಫೋಟೋ ಹಾಕಿದ್ರು ಕೂಡ ವೈರಲ್ ಆಗುತ್ತೆ. ಇದು ಅವ್ರಿಗೆ ಮತ್ತೆ ಅವ್ರ ಹೆಸರಿಗಿರ್ತಕ್ಕಂತ ಒಂದು ಗೌರವ, ಬೆಲೆ, ಅಭಿಮಾನ. ನೀನ್ ಒಬ್ಬನೇ ಬೆಳೆ ಬೇಯಿಸ್ಕೊಳಕಲ್ಲ ಅಲ್ಲಿ ಮಾಡಿರೋದು.
ನಾನು ಹೇಳಿರೋದ್ನ ಚಾಲೆಂಜ್ ಆಗಿ ತಗೊಂಡು ನೀನ್ ಮಾಡಿ ತೋರ್ಸು. ಇದೇ ವಿಡಿಯೋನ ನಿನ್ ಟಿವಿಲೇ ಹಾಕು. ನೋಡಲ್ಲ, ನೀನ್ ಅವತ್ ನೀನ್ ಹೇಳಿದ್ದೆ ಗಂಡಸ್ತನದ ಪ್ರಶ್ನೆ ಹಾಕಿದ್ದೆ, ಇವತ್ ನನ್ ದರ್ಶನ್ ಒಂದ್ ಬಿಟ್ಟು ಬೇರೆ ಸುದ್ದಿನ ನಾನು ಹಾಕಿ ನನ್ನ TRP ನನ್ನ ವ್ಯೂವರ್ಸ್ ನಾನು ಜಾಸ್ತಿ ಮಾಡ್ಕೊಂಡಿದ್ದೀನಿ. ಇದು ನನ್ನ ಗಂಡಸ್ತನ ಅಂತ ನೀನ್ ತೋರ್ಸು. ನಾನು ಅವಾಗ ಇನ್ನೊಂದು ವಿಡಿಯೋ ಮಾಡಿ ನಿನಗೆ ಸಲ್ಯೂಟ್ ಹೊಡಿತೀನಿ. ಇಲ್ಲಪ್ಪ ನಿನಗೆ ಆ ತಾಕತ್ತಿದೆ ಅಂತ ಹೇಳ್ಬಿಟ್ಟು ನಾನು ಒಪ್ಕೋತೀನಿ, ಆಯ್ತಾ? ಸೊ ಅಭಿಮಾನಿಗಳೇ, ನನಗೆ ಏನ್ ಹೇಳ್ಬೇಕು ಅನಿಸ್ತು ನಾನು ಹೇಳಿದ್ದೀನಿ. ನಾನು ಏನ್ ಹೇಳ್ಬೇಕು ಅಂತ ಅನಿಸ್ತು ನಾನು ಹೇಳಿದ್ದೀನಿ. ದಯವಿಟ್ಟು ತಪ್ಪಾಗಿದ್ರೆ, ಡಿಪಾರ್ಟ್ಮೆಂಟ್ ಅವ್ರಿಗೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ನಾನು ಹೇಳಿರೋದು ಪಾಸಿಟಿವ್ ಆಗಿ ತಗೊಂಡು ಡಿಪಾರ್ಟ್ಮೆಂಟ್ನವರು ದರ್ಶನ್ ಅವ್ರ ಹತ್ರ ಒಂದು ವಿಡಿಯೋ ಮಾಡಿಸಿ ಅಭಿಮಾನಿಗಳಿಗೆ ಒಂದು ವಿಡಿಯೋನ ಆಚೆ ಬಿಡಿ. ನಿನ್ ಮಾತು ಕೇಳ್ತಾರಪ್ಪ, ಒಂದು ವಿಡಿಯೋ ಮಾಡ್ಬಿಟ್ಟು ಕಳ್ಸು ಅಂತ ಹೇಳ್ಬಿಟ್ಟು ಒಂದು ರಿಕ್ವೆಸ್ಟ್ ನೀವು ಮಾಡಿ. ಒಂದು ಅದು ಕೋರ್ಟ್ ಪರ್ಮಿಷನ್ ತಗೋಬೇಕು, ಏನ್ ತಗೋಬೇಕು ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಒಂದು ಸಮಾಜಕ್ಕೆ ಒಳ್ಳೇದಾಗುತ್ತೆ ಅನ್ನೋ ತರ ಇತ್ತು ಅಂದ್ರೆ ಖಂಡಿತವಾಗ್ಲೂ ಕೋರ್ಟ್ ಕೂಡ ಅದಕ್ಕೆ ಪರ್ಮಿಷನ್ ಕೊಡುತ್ತೆ. ಖಂಡಿತವಾಗ್ಲೂ ಪೊಲೀಸ್ನವರು ಕೂಡ ಅದಕ್ಕೆ ಸಹಕರಿಸ್ತಾರೆ ಅಂತಕ್ಕಂಥ ಒಂದು ಭಾವನೆ ನಾನ್ ನಂಬಿದ್ದೀನಿ. ಅದೊಂದು ಕೆಲಸ ಮಾಡಿ ದರ್ಶನ್ ಅವ್ರ ಹತ್ರ ಒಂದು ವಿಡಿಯೋ ಮಾಡಿಸಿ ಅಭಿಮಾನಿಗಳಿಗೆ ಒಂದು ಸಂದೇಶ ಕೊಡುವಂತ ಪ್ರಯತ್ನವನ್ನು ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಯಾರಿಗಾದ್ರೂ ಏನಾದ್ರು ಹರ್ಟ್ ಆಗಿದ್ರೆ, ನೋವಾಗಿದ್ರೆ ದಯವಿಟ್ಟು ಕ್ಷಮೆ ಇರ್ಲಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.